ಇಂದ ಬರ್ತಾ ಒಂದು ವಾಟ್ಸಪ್ ಮೆಸೇಜ್ ನೋಡಿದೆ. ಆ ವಾಟ್ಸಪ್ ಮೆಸೇಜಲ್ಲಿ ಅವ್ರಿಗೆ ಹಿಂದಿನೂ ಸರಿಗೆ ಬರೋಲ್ಲ, ಭಾಳ ಕಷ್ಟಪಟ್ಟು ಹಿಂದಿನೂ ಮಾತಾಡ್ತಾ, ಜೊತೆಗೆ ಭಗವಧ್ವಜ ನಾವು ಆರಿಸ್ತೀವಿ. ಆದರೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ತಾಲಿಬಾನ್ ಧ್ವಜ ಆರಿಸಿದ್ರು. ಆ ತಾಲಿಬಾನ್ ಧ್ವಜ ಆರ್ಸೋಕ್ಕೆ ಇದು ಮಾಡಿದ್ರೆ ನಾವಂತೂ ಬಿಡೋದಿಲ್ಲ, ಅಲ್ಲ ನಾವು ಭಗವಧ್ವಜ ಆರಿಸ್ತೀವಿ. ನನಗೆ ಬೇಸರ ಆದದ್ದು ಏನಂದರೆ, ರಾಷ್ಟ್ರಧ್ವಜವನ್ನು ಅಗೌರವದಿಂದ ಕಾಣ್ತಾ ಇರ್ತಕ್ಕಂಥ ರವಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ? ಅಲ್ಲಿ ಆರಿಸಿರೋದು ಇವತ್ತು ರಾಷ್ಟ್ರಧ್ವಜನ, ಅದನ್ನು ತಾಲಿಬಾನ್ ಧ್ವಜ ಅಂತ ಹೇಳ್ತಾರಲ್ಲ. ಈ ಸರ್ಕಾರದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಒಮ್ಮೆ ಸಚಿವನಾಗಿದ್ದಂಥ ವ್ಯಕ್ತಿ ಈ ರೀತಿ ಆಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಮಾನಸಿಕವಾಗಿ ತುಂಬ ವಿಚಲಿತನಾದ. ಸಮಯೋಚಿತವಾಗಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಬಂದಾಗ ಯಾರೋ ಸ್ನೇಹಿತರು ನಮ್ಮ ಸುನೀಲ್ ಕುಮಾರ್ ಬಗ್ಗೆ ಕೇಳಿದ್ರು. ಆ ಸುನೀಲ್ ಕುಮಾರು ಆ ಪರಶುರಾಮನ ಪುತ್ಳಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ನಿಮ್ಮ ಮಾಧ್ಯಮದವ್ರು ನೀವು ಅದನ್ನು ಕ್ಲಿಪ್ಪಿಂಗ್ ತಗೊಳ್ಳೋಕ್ಕೆ ಆಗಲ್ಲ. ಅಲ್ಲಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಮೂರ್ತಿ ಮಾಡಿದ, ಹೊಡೆದು ಕಳಿಸಿದ್ದಾರೆ ಮೀಡಿಯಾದವ್ರಿಗೂ. ಪರಶುರಾಮ ಕ್ಷೇತ್ರ ಅಂತಂದರೆ ಇಡೀ ಕರಾವಳಿ ಪ್ರದೇಶ. ರಾಮ ಒಂದು ಅವತಾರ ಆದರೆ ಪರಶುರಾಮನು ಇನ್ನೊಂದು ಅವತಾರನೇ. ಈಗ ಧರ್ಮದ ಬಗ್ಗೆ ಮಾತಾಡೋರ ಹತ್ರ ಇಂಥ ವಿಚಾರಗಳಿದ್ದಾವೆ. ಅದ್ರ ಜೊತೆಗೆ ರಾಷ್ಟ್ರಧ್ವಜದ್ದು ನನಗೆ ಕೇಳಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಒಬ್ಬ ಭಾರತ ದೇಶದ ಪ್ರಜೆಯಾಗಿ, ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಈ ದೇಶದ ಪ್ರಜೆ, ನಾನು ನನ್ನ ಧ್ವಜಕ್ಕೆ, ನನ್ನ ರಾಷ್ಟ್ರಕ್ಕೆ ಮೊದಲ ಗೌರವ ಮತ್ತು ಅದಕ್ಕೆ ಧಕ್ಕೆ ಉಂಟಾಗೋ ಸಮಯದಲ್ಲಿ ನಾವು ಯಾವುದೇ ರೀತಿ ಹೋರಾಟಕ್ಕೂ ನಾವು ಸಿದ್ಧ. ಅದನ್ನೇ ಇವಾಗ ನಾನು ದೂರಿನ ರೂಪದಲ್ಲಿ ಇಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅನ್ನೋದನ್ನು SP ಅವ್ರಿಗೆ ನಾನು ಇವತ್ತು ದೂರು ನೀಡಿದ್ದೆ. ಬೆಳಿಗ್ಗೆ ಒಂದು ಆಕ್ರೋಶಭರಿತವಾಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಪದಪ್ರಯೋಗ ಮಾಡಿದ್ರಿ. ಅದಕ್ಕೀಗ ಪ್ರತಿಯಾಗಿ ಅವರು ಸೀಡ್ಲೆಸ್ ಅನ್ನೋ ಪದನ ಉಪಯೋಗಿಸಿದ್ದಾರೆ. ಸಂತೋಷ. ರವಿಗೆ ಒಂದು ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ, ಯಡಿಯೂರಪ್ಪನವರು ಸಾಕ್ಷಿ ಇದ್ದಾರೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ CT ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೀಜ ಹಾಕಲಿಲ್ಲ ಅಂತಂದರೆ BJP ಸರ್ಕಾರನೇ ಬರ್ತಿರಲಿಲ್ಲ. ಈಗ ಅವರು ಯೋಚನೆ ಮಾಡಬೇಕು, ಒಂದು ಸರ್ನೂ BJP ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡೇ ಇಲ್ಲ. ಪ್ರತಿ ಸರ್ನೂ ಆಪ್ರೇಷನಲ್ಲೇ ಇವ್ರು ಮಾಡೋದು. ಆದರೆ ಆವತ್ತು ಮೊದಲನೇ ಬೀಜ ಹುಟ್ಟಿಸಿದ್ದು ಈ ನರೇಂದ್ರ ಸ್ವಾಮಿ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗಿದ್ಮೇಲೆ ಸೀಡ್ಲೆಸ್ ನಾನು ಅಥವಾ ಹೇಳ್ದವರು ಅರ್ಥ ಆಗುತ್ತೆ. ಅದು ನನ್ನ ಪಕ್ಷದೊಳಗಿನ ವಿಚಾರ. ನಾನು ಸೀನಿಯರ್ ಇದ್ದೀನಿ, ನನ್ನ ಕ್ಲೈಮ್ ಇದೆ, ನನಗೆ ಸಿಕ್ಕಲೇಬೇಕು, ಅದನ್ನು ಕೇಳ್ತೀನಿ. ನನ್ನ ಪಕ್ಷದೊಳಗೆ CT ರವಿ ಕೇಳ್ಕೊಂಡಾಯ್ತೀವ, BJP ಕೇಳ್ಕೊಂಡಾಯ್ತೀವ. ನಾನು ಗುದ್ದಾಡೋದು ರಾಹುಲ್ ಗಾಂಧಿ ಅವ್ರ ಹತ್ರ ಗುದ್ದಾಡ್ತೀನಿ, ಖರ್ಗೆ ಅವ್ರ ಹತ್ರ ಗುದ್ದಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯ ಹತ್ರ ಗುದ್ದಾಡ್ತೀನಿ, DK ಶಿವಕುಮಾರ್ ಹತ್ರ ಗುದ್ದಾಡ್ತೀನಿ. ನಮ್ಮ ಮನೆ ವಿಚಾರ ಅವ್ರಿಗೆ ಯಾಕೆ ಅದು?